ಇವಾಗ ದುಡ್ಡಿನ ಮೇಲೆ ಒಂದು ಜಿಗುಪ್ಸೆ ಬಂದ್ಬಿಡ್ತು. ನಿಮ್ಮ ಶರ್ಟ್ ತೆಗೆದ್ರೆ 50 ರೂಪಾಯಿ ನಿಮಗೆ ಯಾರು ಕೊಡಲ್ಲ ಅಂತ ಅಷ್ಟು ದರಿದ್ರವಾಗಿ ಮಾತಾಡಿದ್ರು ನಾನು ನೋಡಿ. ಇವಾಗ ನಾನು ಇಂಡಿಯಾಗೆ ಬಂದ ಮೇಲಿಂದ ಒಂದು 20,000 ಪ್ಲಸ್ ಜನರಿಗೆ ನಾನು ಎಜುಕೇಷನ್ನ ವ್ಯವಸ್ಥೆ ಮಾಡಿದೆ, ಒಂದಷ್ಟು ಅವೇರ್ನೆಸ್ ತೊಗೊಂಬಂದೆ. ಎಷ್ಟೋ ಜನರಿಗೆ ರೋಬೋಟಿಕ್ಸ್ ಟ್ರೈನಿಂಗ್. ಅವರ ಹಸ್ಬೆಂಡು ತುಂಬ ದೊಡ್ಡ ಪೊಲಿಟಿಕಲ್, ಅವಾಗ ತುಂಬ ಹೈ ರ್ಯಾಂಕಲ್ಲಿದ್ದರು ಕರ್ನಾಟಕದಲ್ಲಿ, ಅಷ್ಟೇ ಹೇಳ್ತೀನಿ, ಬೇರೆ ಇನ್ನೇನು ನಾನು ಹೇಳಲ್ಲ. ಅವ್ರ ಐಡೆಂಟಿಟಿ ಬಿಟ್ಕೊಡಲ್ಲ. ಪೊಲೀಸ್ನವ್ರು ಕೇಳ್ತಾ ಇದ್ದಾರೆ, ನೀ ಇಲ್ಲಿಗೆ ಹೆಸರು ಚೇಂಜ್ ಮಾಡ್ಕೊಂಬಿಟ್ಟು ಜೆಂಡರ್ ಚೇಂಜ್ ಮಾಡ್ಕೊಂಬಿಟ್ಟು ಇಲ್ಲಿ ಸಾಲ ಮಾಡಿಬಿಡ್ತೀಯಾ, ಇಲ್ಲ ಅಲ್ಲಿ ಸಾಲ ಮಾಡಿದ್ಯಾ ಅಂತ ಹೇಳ್ತಾ ಇದ್ದಾರೆ. 6 ವಾರ ಟೋಟಲ್ ಪ್ಲ್ಯಾನ್ ಮಾಡಿದೆ ಕೂತ್ಕೊಂಡು, ಐ ನೀಡ್ ಟು ಡೂ ದಿಸ್, ಐ ನೀಡ್ ಟು ಮೇಕ್ ದ ಚೇಂಜಸ್ ಅಂತ. ಅದನ್ನ ಬಿಟ್ಟು ಈ ಕಡೆಗೆ ಬಂದೆ. ಅದಾಗಿದ್ಮೇಲೆ ಈ ಕಡೆ ಬರೋದಕ್ಕೆ ಎಲ್ಲ ನೇಮ್ ಎಲ್ಲ ಚೇಂಜ್ ಕಂಪ್ಲೀಟ್ ಎಲ್ಲ ಆಯಿತು. ಅಷ್ಟರೊಳಗೆ ಆಗಿತ್ತು. ಪಾಸ್ಪೋರ್ಟ್ ಕೂಡ ಬಂತು, ಇಂಡಿಯನ್ ಎಂಬಸಿನಲ್ಲಿ ಪಾಸ್ಪೋರ್ಟ್ ಕೂಡ ಒಬ್ಟೈನ್ಡ್ ಇಟ್ಟು. ಇಲ್ಲಿಂದ ಪೊಲೀಸ್ ವೆರಿಫಿಕೇಷನ್ ಕೂಡ ಆಯಿತು. ಏನು ಚಿಂತೆ ಇಲ್ಲ. ಅವ್ರು ಯಾರೋ ಪೊಲೀಸ್ನವರು ಆವಾಗ ಕೊಡೋವಾಗ ಹೇಳ್ಸಿದ್ರು ನಮ್ಮ ಪೇರೆಂಟ್ಸಿಗೆ ಕೊಡಿಸ್ಬಿಟ್ಟು, ಏನು ರೀ ನಿಮ್ಮ ಮೈಸೂರಿನಲ್ಲಿ ಸರಸ್ವತಿಪುರ ಪೊಲೀಸ್ನವರು, ಇವತ್ತಿಗೂ ಬೇಜಾರಾಗತ್ತೆ. ಇದನ್ನು ಇದರಲ್ಲಿ ಎಕ್ಸ್ ಕೂಡ ಬರೆದೆ ನಾನು, ಟ್ವಿಟ್ಟರ್ ಅಂತ ಇತ್ತಲ್ಲ, ಎಕ್ಸ್ ಇವಾಗ ಅದು, ಅದ್ರಲ್ಲಿ ಕೂಡ ಬರೆದೆ. ಹೇಳಿದೆ ಅವರಿಗೆ, ನೋಡಿ ಇದೆಲ್ಲ ಚೇಂಜಸ್ ಇದೆ, ಇದು ಪೊಲೀಸ್ನವ್ರು ಕೇಳ್ತಾ ಇದ್ದಾರೆ, ನೀ ಇಲ್ಲಿಗೆ ಹೆಸರು ಚೇಂಜ್ ಮಾಡ್ಕೊಂಬಿಟ್ಟು ಜೆಂಡರ್ ಚೇಂಜ್ ಮಾಡ್ಕೊಂಬಿಟ್ಟು ಇಲ್ಲಿ ಸಾಲ ಮಾಡಿಬಿಡ್ತೀಯಾ, ಇಲ್ಲ ಅಲ್ಲಿ ಸಾಲ ಮಾಡಿದ್ಯಾ ಅಂತ ಹೇಳ್ತಾ ಇದ್ದಾರೆ. ಏನು ಮೋಸ ಇದು, ವೈ ಶುಡ್ ಐ ಬಿ ಡೂಯಿಂಗ್ ದಿಸ್, ಯಾತಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ ಇವರು, ಕೇಳಿ ಮಾತಾಡಿಸಿ ಅವ್ರ ಜೊತೆಗೆ. ಈ ಥರ ಎಲ್ಲ ಕೇಳಿ ನಮ್ಮ ಪೇರೆಂಟ್ಸಿಗೂ ಅವಮಾನ ಮಾಡಿದ್ರು. ಏನು ರೀ ಇಲ್ಲೆಲ್ಲ ಬಂದು ಮೋಸ ಮಾಡೋಗ್ಬಿಟ್ರೆ ನಾವು ಜವಾಬ್ದಾರಿ, ನಮ್ಮದು ತಲೆನೋವು ಬರುತ್ತೆ, ನೀವೇನೋ ಬರ್ತೀರಾ ಅಲ್ಲೇನೋ ಪಾಸ್ಪೋರ್ಟ್ ಕೊಟ್ಬಿಡಿ ಅಂತೀರಾ, ಅದು ಹೆಂಗ್ರಿ ಕೊಡೋಕ್ಕಾಗತ್ತೆ, ಈ ಥರ ಎಲ್ಲ ಮಾತಾಡಿದ್ರು. ಯಾಕಂದ್ರೆ ಬೇಸಿಕ್ ಅವೇರ್ನೆಸ್ ಇಲ್ಲ ಇವರಿಗೆ, ಪೊಲೀಸ್ನವ್ರಿಗೆ ಇಲ್ಲ. ಸಿಸ್ಟಮಲ್ಲಿ ಎಲ್ಲ ಕಡೆಯಿಂದನೂ ಫೇಲ್ಯೂರು ಆಯಿತು. ಫಾರಿನ್ ಮಿನಿಸ್ಟ್ರಿನಲ್ಲಿ ನಾನು ಹೇಳಿದಾಗ ಎಲ್ಲ ಕೇಳಿದ್ರು, ಯಾಕಂದ್ರೆ ನನಗೆಲ್ಲ ಗೊತ್ತಿದ್ರು, ಅಲ್ಲಿ ಅವ್ರಿಗೆ ಕೇಳಿದ್ರು ಎಲ್ಲ ಆಯ್ತದು. ಸೊ 6 ವೀಕ್ಸ್ ಇಂಡಿಯಾದಲ್ಲಿ ಅದೇ ಇಲ್ಲಿ ಇರುವಾಗ ಮನೆಯಲ್ಲಿ ಪ್ಲ್ಯಾನ್ ಮಾಡಿದೆ, ನೆಕ್ಸ್ಟು ಏನು ಲೈಫು ವೆರಿ ಇಂಪಾರ್ಟೆಂಟ್. ಒಂದು ಲೈಫನ್ನು ಯಾವ ಥರ ಫ್ರೂಟ್ಫುಲ್ ಮಾಡಬೇಕು. ಆಯ್ತು, ಇಷ್ಟು ವರ್ಷ ಆಯಿತು, ಕಲಿಯೋದಿತ್ತು, ಅಪ್ಪ ಅಮ್ಮನ ಸಪೋರ್ಟ್ ಬೇಕಾಗಿತ್ತು, ಇನ್ನೇನೋ ಆಗಬೇಕಾಗಿತ್ತು. ಇವಾಗ ಏನಾಗುತ್ತೆ, ನನ್ನ ಎಲ್ಲ ರಿಸೋರ್ಸಸ್ ಇವಾಗ ಬಿಟ್ಟರು, ನಾನು ಏನೂ ಕೆಲಸ ಮಾಡಲ್ಲ ಅಂತಂದರು. ಯಾಕಂದರೆ ಇವಾಗ ದುಡ್ಡಿನ ಮೇಲೆ ಒಂದು ಜಿಗುಪ್ಸೆ ಬಂದ್ಬಿಡ್ತು. ಬಿಕಾಸ್ ಇವತ್ತಿನ ದಿನ ಫ್ಯಾಮಿಲಿ ಲೈಫ್ ಅಂದರೆ ಜಿಗುಪ್ಸೆ ಯಾಕೆ ಬಂತು ಅಂತಂದರೆ ದುಡ್ಡು. ಸೊ ಈ ಒಂದು ಜಿಗುಪ್ಸೆ ಬಂದಮೇಲೆ ನೆಕ್ಸ್ಟ್ ಏನು, ಯಾಕಂದರೆ ಇವತ್ತಿನ ದಿನ ಇರ್ತಕ್ಕಂಥದ್ದು ರಿಲೇಷನ್ಶಿಪ್ಸ್ ಇಲ್ಲ, ಎಲ್ಲ ಜಿಗುಪ್ಸೆಗಳೇ. ಸೊ ಇದು ನೆಕ್ಸ್ಟ್ ಏನು ನಾನು ಕಾಂಟ್ರಿಬ್ಯೂಟ್ ಮಾಡಲಿ, ನನ್ನ ಜೀವನದ ವಾಟ್ ಈಸ್ ದಿ ಔಟ್ಕಮ್, ನಾನು ಯಾವ ಥರ ಒಂದು ಚೇಂಜಸ್ ಮಾಡಲಿ ನಾನು ಲೈಫಲ್ಲಿ, ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈ ಕಂಡೀಷನ್ನಲ್ಲಿ ಇನ್ನೊಂದಷ್ಟು ಐಡಿಯಾಸ್ ಮಾಡಿ ಇವಾಗ ಯಾವ ಥರ ನಾಲೆಡ್ಜ್ ತರಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಮನೆಯಿಂದ ಯಾಕೆ ಹೊರಗೆ ಬಂದೆ, ನಾಲೆಡ್ಜ್ ಇಲ್ಲ. ಇಷ್ಟು ಒಳ್ಳೆ ಚೆನ್ನಾಗಿರ್ತಕ್ಕಂಥ ಎಕ್ಸಾಂಪಲ್ ಫ್ಯಾಮಿಲಿನೇ ಹಿಂಗೆ ಬಿದ್ದೋಗ್ಬಿಡ್ಬೇಕು ಅಂತಂದರೆ ದೆವ್ವ ಭೂತ ಅವು ಇವು ಕಾರಣ ಅಲ್ಲ. ಯಾರು ಏನೇನೋ ಮಾಡಿದ್ರು, ಅದೇನೋ ಬುಸ್ ಅಂತ ನಗಬ ಬರುತ್ತಂತೆ, ಮುಂದೆ ಕರೆದ ತಕ್ಷಣ ನಿಮ್ಮ ಕೆಲಸ ಆಗಿಬಿಡುತ್ತೆ ಅಂತ, ಈ ಥರ ಎಲ್ಲ ದಿಸ್ ಇಸ್ ರಿಟಿಕ್ಯುಲಸ್. ನಾನು ಅದನ್ನೇ ಹೇಳಿದೆ, ಯಾಕೆ ಇಂಥದಕ್ಕೆಲ್ಲ ನೀವು ಹೋಗಿ ಇಷ್ಟೆಲ್ಲ ಓದಿರ್ತಕ್ಕಂಥವ್ರು, PhD ಮಾಡಿರ್ತಕ್ಕಂಥವ್ರು ನೀವು ಕೇಳ್ತೀರಾ ಇಂಥವೆಲ್ಲ, ಅದನ್ನು ಹೇಳಿ ನಮ್ಮಂಥವ್ರಿಗೆ ಬಂದು ಹೇಳ್ತೀರಾ ಬೇರೆ, ನಾನು ಅದನ್ನು ಕೇಳಬೇಕು ಬೇರೆ, ಇದನ್ನು ಆಗಲ್ಲ. ಇಂಥವೆಲ್ಲ ನಮಗೆ ಇದು ಸರಿ ಹೋಗ್ತಾ ಇಲ್ಲ. ಸೊ ಕ್ಯಾನ್ ವಿ ಡೂ ಸಮಥಿಂಗ್ ಡಿಫ್ರೆಂಟ್. ಸೊ ಇದೊಂದು ಬಂದು ಇವಾಗ ನಾನು ಇಂಡಿಯಾಗೆ ಬಂದ ಮೇಲಿಂದ ಒಂದು 20,000 ಪ್ಲಸ್ ಜನರಿಗೆ ನಾನು ಎಜುಕೇಷನ್ನ ವ್ಯವಸ್ಥೆ ಮಾಡಿದೆ, ಒಂದಷ್ಟು ಅವೇರ್ನೆಸ್ ತೊಗೊಂಬಂದೆ. ಎಷ್ಟೋ ಜನರಿಗೆ ರೋಬೋಟಿಕ್ಸ್ ಟ್ರೈನಿಂಗ್ ಮಾಡಿದೆ. ನನಗೇನು ಗೊತ್ತೋ ಅದನ್ನು ಹೇಳ್ಕೊತಾ ಬಂದೆ. ಇವಾಗ ನನ್ನದೇ ಆಗಿರ್ತಕ್ಕಂಥ ಒಂದು ಸಪ್ರೇಟ್ ಪೊಸಿಷನ್ನು, ಈ ಸಪ್ರೇಟ್ ಒಂದು ಇನಿಷಿಯೇಟಿವ್ ಇವತ್ತಿನ ದಿನ ನನಗಿದೆ. ಮಾರ್ಕೆಟಲ್ಲಿ ಆಲ್ರೆಡಿ 1.5 ವರ್ಷದಲ್ಲಿ ನಾನು ಏನೇನು ಮಾಡಬೇಕು ಹೆಚ್ಚಾಗಿ ಸೃಷ್ಟಿ ಮಾಡಿದ್ದೀನಿ. 180 ಜನಕ್ಕೆ ನಾನು ಟ್ರೈನಿಂಗ್ ಮಾಡಿದ್ದೀನಿ. ಸೊ ವಿಚ್ ಇಸ್ ಎಕ್ಸಲೆಂಟ್. 180 ಜನ ಬರೀ ಟ್ರೈನಿಂಗ್ ಅಂತಂದರೆ ಆ ಥರ ಟ್ರೈನಿಂಗ್ ಅಲ್ಲ, ಸ್ಕಿಲ್ ಟ್ರೈನಿಂಗು. ಇವಾಗ ಎಷ್ಟೋ ಜನ ಅಗರಬತ್ತಿ ಮೇಕಿಂಗ್ ಆಗ್ಬೋದು, ಸೋಪ್ ಮೇಕಿಂಗ್ ಆಗ್ಬೋದು, ಇದು ನನ್ನ ಡೊಮೈನ್ ಅಲ್ಲ. ಬಟ್ ಅವ್ರು ಓದಿಲ್ಲ, ಅವ್ರಿಗೇನು ಹೇಳ್ಕೊಡ್ಬೇಕು, ಅಗರಬತ್ತಿ ಮೇಕಿಂಗ್, ಸೋಪ್ ಮೇಕಿಂಗು, ಇಲ್ಲ ಇನ್ನೇನೋ ಒಂದು ಕ್ಯಾಂಡಲ್ ಮೇಕಿಂಗು, ಇಲ್ಲ ಮೇಕಪ್ ಮಾಡೋದು, ಇಲ್ಲ ಅಂತಂದರೆ ಈ ಮಸಾಲೆ ಪದಾರ್ಥಗಳು ಮಾಡೋದು, ಇಂಥದ್ದು ಕೋರ್ಸಸ್ಸು. ಸೊ ಈ ಥರ ಒಂದು ಟ್ರೈನಿಂಗ್, ಅದು ಇನಿಷಿಯಲಿ ಒಂದು ಟ್ರಯಲ್ ಆ್ಯಕ್ಟಿವಿಟಿ ಶುರು ಮಾಡಿದ್ವಿ. 2024 ಶುರುವಾಯಿತು. 180 ಜನ ಟ್ರೈನ್ ಆಯಿತು. ಅದರಲ್ಲಿ ಒಬ್ಬರಿಗೆ ಇವಾಗ ಈವನ್ ಇದು ಆರ್ಡರ್ ಕೂಡ ಬಂತು. ಐ ಡೈರೆಕ್ಟೆಡ್ ದಟ್ ಆರ್ಡರ್ ಆಲ್ಸೋ. ಅವರೊಂದು ಕಂಪ್ನಿನೂ ಶುರು ಮಾಡಿಕೊಂಡ್ರು. ಅವರೊಂದು ಇನಿಷಿಯೇಟಿವ್ ಕೂಡ ನೆಕ್ಸ್ಟ್ ಲೆವೆಲಿಗೆ ಹೋದರು.
ಇದೆಲ್ಲ ಏನಾಗುತ್ತೆ ನಮಗೆ ತುಂಬ ಖುಷಿ ಕೊಡುತ್ತೆ. ದೇರ್ ಫ್ಯಾಂಟಾಸ್ಟಿಕ್ ಅಂತ ಅನಿಸುತ್ತೆ. ಇವಾಗ ನಾವು ಮಾಡಿದ್ದಕ್ಕೂ ಏನೋ ಒಂದು ಆಯ್ತಪ್ಪ, ನಾನು ಬಂದು ಇಷ್ಟೆಲ್ಲ ಒಂದು ಕಷ್ಟಪಟ್ಟು ಮಾಡಿದ್ದಕ್ಕೂ ಲೈಫಲ್ಲಿ ಇವತ್ತಿನ ದಿನ ಸಾರ್ಥಕ, ಏನೋ ಒಂದು ಮಾಡಿದ್ವಿ ಇವತ್ತು. ಇದ್ರ ಜೊತೆಗೆ ಇವಾಗ ರೆಗ್ಯುಲರ್ ವುಮೆನ್, ಈಗ ಬಿಲೋ ಪಾವರ್ಟಿ ಲೈನ್ ಇರ್ಬೋದು, ಇಲ್ಲಾಂದರೆ ಮನೇಲಿರ್ತಕ್ಕಂಥವ್ರು ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರಿಗೆ ಒಂದು ಬಿಸ್ನೆಸ್ ಮಾಡ್ತೀನಿ ನಾನು ಇವತ್ತು, ನನ್ನ ಕಾಲ ಮೇಲೆ ನಾನು ನಿಂತ್ಕೋತೀನಿ, ಯಾವತ್ತೂ ಒಂದು ತೊಂದರೆ ಆಗಬಾರ್ದು, ಈ ಥರ ಒಂದು ಐಡಿಯಾ ಇತ್ತು ಅಂತಂದರೆ ವಿ ಆರ್ ಟ್ರೈನಿಂಗ್ ದಮ್. ಈ ಟ್ರೈನಿಂಗ್ ಮಾಡ್ಕೊಂಡು ಅವ್ರಿಗೆ ಸಪೋರ್ಟ್ ಕೂಡ ಮಾಡ್ತಾಯಿದ್ದೀನಿ ನಾನು, ಫ್ರೀ ಆಫ್ ಚಾರ್ಜ್, ಯಾವುದಕ್ಕೂ ದುಡ್ಡು ತೊಗೊಳ್ಳಲ್ಲ. ಟ್ರೈನಿಂಗ್ ಅಂತಂದರೆ ಎಲ್ಲರೂ ಅನ್ಕೋತಾರೆ ಯಾವುದೋ ಒಂದು ದೊಡ್ಡ ಪ್ರಿಮೈಸಸ್ಸಲ್ಲಿ ಮಾಡ್ತಾಯಿದ್ರು, ಇಲ್ಲ, ನಾವು ಮಾಡ್ತಕ್ಕಂಥ ಫ್ರೀ ಆಫ್ ಚಾರ್ಜ್. ಬನ್ನಿ, ಸೇರ್ಕೊಳ್ಳಿ, ಮಾಡಿ. ಈ ಥರ ಒಂದು ಈ ವರ್ಷ 50,000 ಜನ ಪ್ಲಸ್ ವುಮೆನ್ನಿಗೆ ನಾವು ಟ್ರೈನ್ ಮಾಡ್ಬೇಕಂತಿದ್ದೀವಿ. ಮಸಾಲೆ ಮೇಕಿಂಗಿಂದ ಸ್ಟಾರ್ಟ್ ಆಗ್ತಾಯಿದೆ, ಟೈಲರಿಂಗ್ ಆಗ್ಬೋದು, ಈ ಒಂದು ಹಾರ ಅಂಥವೆಲ್ಲ ಮಾಡೋವಂಥದ್ದಾಗಿರ್ಬೋದು, ಎಷ್ಟೋ ಕೋರ್ಸಸ್ ಇದೆ. ಅದ್ರ ಜೊತೆಗೆ ನಮ್ಮ ಇಂಡಿಯನ್ ಕಾಫಿ ಬೋರ್ಡ್ ಇರ್ಬೋದು, CFTRI ಇರ್ಬೋದು, ಎಷ್ಟು ಜನ ಸೇರ್ಕೋತಾ ಇದ್ದಾರೆ ಅಂತಂದರೆ ವಿ ಆರ್ ಬಿಕಮಿಂಗ್ ಮ್ಯಾಸಿವ್. ಡೇ ಬೈ ಡೇ ಆ್ಯಸ್ ಇಟ್ ಗೋಸ್ ನನ್ನ ಒಂದು ಕನೆಕ್ಟ್ಸು, ಒಂದು ಐಡಿಯಾಸು, ಒಂದು ಇನಿಷಿಯೇಟಿವ್ ನೆಕ್ಸ್ಟ್ ಲೆವೆಲಿಗೆ ಹೋಗ್ತಾಯಿದೆ. ಇದು ನನಗೆ ತುಂಬ ಖುಷಿ ಕೊಡ್ತಾಯಿದೆ. ಎಷ್ಟೋ ಜನರು ಇದರಿಂದ ಅವ್ರನ್ನ ಎದ್ದು ನಿಂತ್ಕೊಳ್ಳೋಕ್ಕಾಗ್ತಾಯಿದೆ. ಇದೆಲ್ಲ ಇಟ್ಕೊಂಡಾಗ ನನಗೇನಾಗುತ್ತೆ ಅಂತಂದರೆ ಐ ಆಮ್ ಸೋ ಹ್ಯಾಪಿ. ಇವಾಗ ಬರೀ ಟ್ರೈನಿಂಗ್ ಮಾಡೋದಂತಲ್ಲ, ಇವಾಗ ಜನರಿಗೆ ಒಂದು ಕಾಂಟ್ರಿಬ್ಯೂಷನ್ ನನ್ನ ಕಡೆಯಿಂದ ಏನಿದೆ, ನಾನು ಅಂದ್ಕೊಂಡಿದ್ದೆ, ನಾನು ಇಲ್ಲಿ ಬಂದೆ, ಈ ಒಂದು ಗೋಲ್ನ ನಾನು ಸ್ಯಾಟಿಸ್ಫೈ ಮಾಡ್ತಿದ್ದೀನಿ. ನೆಕ್ಸ್ಟು ಈಗ ಜನರಿಗೆ, ನಮ್ಮ ಸ್ಟೂಡೆಂಟ್ಸಲ್ಲಿ ಎಂಟ್ರಪ್ರಿನರ್ಸ್ ಇಲ್ಲ ನಮ್ಮಲ್ಲಿ. ರಿಯಲಾಗಿ ಕಷ್ಟಪಡ್ತಕ್ಕಂಥವ್ರು ಇಲ್ಲಿ. ಮೋದಿ ಯಾಕೆ ಫೇಲ್ಯೂರ್ ಆಗಿರೋದು? ಮೋದಿಯವರೇ ಫೇಲ್ಯೂರ್ ಆಗಿದ್ದಾರೆ ಅಂತ ನಾನು ಹೇಳ್ತೀನಿ. ಯಾಕೆ ಫೇಲ್ಯೂರ್ ಆಗಿದ್ದಾರೆ? ನಮ್ಮಲ್ಲಿ ಹ್ಯಾಂಡ್ಸ್ ಫುಲ್ ಆಫ್ ಸ್ಕಿಲ್ಸ್ ಇಲ್ಲ. ಅವ್ರು ಬಂದು ಕರೆದು ಎಲ್ಲ ಕಡೆ ಕರೆದ್ರು, ಎಲ್ಲ ಥರದ್ದು ನೋಡಿದ್ರು, ಕೇಳಿ ಅಲ್ಲಿ ಈಸ್ಟರ್ನ್ ಸ್ಟೇಟ್ಸ್ ಇಂಪ್ರೂವ್ ಮಾಡಬೇಕು, ಇಲ್ಲ ಬೇರೆ ಕಡೆಗೆ ಇಂಪ್ರೂವ್ ಮಾಡಬೇಕು, ನಮ್ಮಲ್ಲಿ ಇಂಡಿಯಾದಲ್ಲಿ ಮಧ್ಯಪ್ರದೇಶ ಆ್ಯಂಡ್ ಅಬೌವ್ ನಾರ್ದರ್ನ್ ಇಂಡಿಯಾ, ಅಲ್ಲಿ ಸ್ಕಿಲ್ಸ್ ಇಲ್ಲ, ಅಲ್ಲಿ ಡೆವಲಪ್ ಆಗಬೇಕು, ಅದೊಂದು ಕಲ್ಚರ್ನ ಚೇಂಜ್ ಮಾಡಬೇಕು. ಇಲ್ಲ, ಯಾರು ಬಂದರು? ಇಲ್ಲಿ ಬರ್ತಾರೆ, ದೊಡ್ಡ ಕಾರ್ಗಳು ತೊಗೋತಾರೆ, ಓಡಾಡ್ತಾ ಇರ್ತಾರೆ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಂತೆ, ಟ್ರೇಡಿಂಗ್ ಮಾಡೋದಂತೆ, ಇನ್ನೇನೋ ಮಾಡೋದು, ಅನವಶ್ಯಕವಾಗಿ ಯಾವುದೋ ಒಂದು ಮೋಸ ಮಾಡ್ತಕ್ಕಂಥ ಒಂದು ಬಿಸ್ನೆಸ್ಸಸ್ ಇನ್ವಾಲ್ವ್ ಆಗೋದು. ಅವ್ರಿಗೆ ಮೋಸ ಮಾಡೋದೇ ಒಂದು ಜೀವನ ಆಗಿಬಿಟ್ಟಿದೆ. ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಮೋಸ ಮಾಡಿ ಇನ್ಯಾವ್ರಿಂದ ತಲೆ ಮೇಲೆ ಹೊಡೆಯೋದಂಥದ್ದು ಜೀವನ ಆಗಿಬಿಟ್ಟಿದೆ ಅವರಿಗೆ ಇವತ್ತಿನ ದಿನ. ಇಂಥದ್ದನ್ನು ನೋಡೋದು. ಅದು ಇವಾಗ ನಾನು ಮಾತಾಡಿಸ್ತೀನಲ್ಲ, ಎಷ್ಟೋ ಜನ ಬರ್ತಾರೆ, ಮಾತಾಡಿದಾಗ ಈ ಒಂದು ಚೂರು ಗೊತ್ತಿರೋದಿಲ್ಲ ಅವ್ರಿಗೆ. ನಾನೇನ ಹೇಳಿದ್ರೆ ನಾವು ಕೆಟ್ಟವ್ರಾಗ್ತೀವಿ, ಹಾಗಾಗಿ ಅವ್ರಿಗೆ ಒಂದು ಕೈ ಮುಗಿದ್ಬಿಟ್ಟು ಹೋಗ್ತಾ ಇರ್ತೀವಿ ಅಷ್ಟೇ. ಅಲ್ಲ, ನೀವು ಜರ್ಮನಿಗೆ ಬಂದ್ರಲ್ಲ, ದುಡ್ಡು ಎಲ್ಲ ಇತ್ತ ನಿಮ್ಮ ಹತ್ರ? ಸ್ಟೇವ್ ಎಲ್ಲ ಇಟ್ಕೊಂಡಿದ್ದು? ನನಗಿರಲಿಲ್ಲ. ನನಗೆ ನನ್ನ ಫ್ರೆಂಡು ಒಬ್ಬರು ಕ್ಲಾಸ್ಮೇಟ್ ಇದ್ದಾರೆ, ಶಿ ಈಸ್ ಒಂದು ಲೇಡಿ. ಅವರ ಹಸ್ಬೆಂಡು ತುಂಬ ದೊಡ್ಡ ಪೊಲಿಟಿಕಲ್, ಅವಾಗ ತುಂಬ ಹೈ ರ್ಯಾಂಕಲ್ಲಿದ್ದರು ಕರ್ನಾಟಕದಲ್ಲಿ, ಅಷ್ಟೇ ಹೇಳ್ತೀನಿ, ಬೇರೆ ಇನ್ನೇನು ಹೇಳಲ್ಲ, ಅವ್ರ ಐಡೆಂಟಿಟಿ ಬಿಟ್ಕೊಡಲ್ಲ. ಅವರು ನಾನೊಂದಷ್ಟು ಸಿಲ್ವರು ಅದು ಇದು ಇತ್ತು ನಂದು ಅಂತ, ಅದೇನೋ ತೊಗೊಂಡಾಗ ಹೊರಗಡೆ ಹಾಕ್ತೆ ಮಾರಕ್ಕೆ ಅಂತ. ಅವ್ರು ಫೋನ್ ಮಾಡಿಬಿಟ್ಟು, ಶ್ರೀನಿ ಏನು ಮಾಡ್ತಾಯಿದ್ಯಾ ಅಂದರು. ಇಲ್ಲ, ನಾನು ಈ ಥರ ಇದಿದೆ, ನಿನ್ನ ಬ್ಯಾಂಕ್ ಅಕೌಂಟ್ ಕಳಿಸು ಅಂದರು. ಐ ಕೆನಾಟ್ ಸಿ, ಬಿಕಾಸ್ ದೇ ಹ್ಯಾವ್ ಸೀನ್ ಮೀ. ದೀಸ್ ಆರ್ ದ ಪೀಪಲ್ ಹು ಹ್ಯಾವ್ ಸೀನ್ ಮೀ ಇನ್ ದಟ್ ಹೈಲೈಟ್. ಎಂಥೆಂಥ ಕಾರ್ಗಳಿತ್ತು, ಏನೇನು ಮಾಡಿದ್ರು, ಏನು ಸಮಾಚಾರ ಅವ್ರಿಗೆ ಗೊತ್ತು. ಅವ್ರು ಬಂದು ಹೇಳಿದ್ರು, ಇಲ್ಲ ನೋಡಪ್ಪ, ಇದು ಹಿಂಗಿದೆ, ಹಿಂಗೆ ಕೆಲಸ ಮಾಡು, ಬ್ಯಾಂಕ್ ಅಕೌಂಟ್ ಕಳಿಸು, ನಿನಗೆ ಕೊಡ್ತೀನಿ, ನೀನು ಸಾಲ ಅಂತ ತಗೋ, ಅದು ಬದಲು ನೀನು ವಾಪಸ್ ಕೊಡ್ತೀಯಾ ಕೊಡು, ಯಾವಾಗ ಕೊಡ್ತೀಯ ಕೊಡು, ಸಾಲ ಅಂತ ತಗೋ, ನೀನು ಯು ಕಂಟಿನ್ಯೂ ಟು ಕ್ಲೋಸ್ ದಿಸ್. ಸರಿ ಅಂತಂದೆ. ನಾನು ಮುಂದೆ ಬಂದೆ, ಅದನ್ನು ಕಳಿಸಿದ್ರು ಬ್ಯಾಂಕಲ್ಲಿ. ಸೊ ಇಮಿಡಿಯೇಟ್ಲಿ ಐ ಬುಕ್ ದ ಫ್ಲೈಟ್ ಟಿಕೆಟ್ಸ್. ಸೂಟ್ ಕೇಸು ಕೊಡಲ್ಲ ಅಂತ ಗಲಾಟೆ ನಮ್ಮ ಮನೇಲಿ. ಸೊ ಹಂಗಾಗಿ ಏನಿತ್ತು ನಂದನ್ನು ಮಾತ್ರ ನಾನು ತೊಗೊಂಡೆ. ಒಂದಷ್ಟು ಬಟ್ಟೆಗಳಿತ್ತು, ಎಲ್ಲ ತೆಗೆದು ಹಾಕ್ಕೊಂಡೆ. ಒಂದಷ್ಟು ಬಟ್ಟೆಗಳಿತ್ತು, ಅದನ್ನೆಲ್ಲ ಸೂಟ್ ಕೇಸಲ್ಲಿ ಹಾಕಿದೆ. ದೆನ್ ಐ ಲೆಫ್ಟ್ ಟು ಇಂಡಿಯಾ. ಅಲ್ಲಿಂದ ಬಂದೆ. ಅಲ್ಲಿ ಒಂದು 5-6 ದಿನ ವೆಯ್ಟ್ ಮಾಡಿದೆ ಯುರೋಪ್ನಲ್ಲಿ. ಏನೇನೋ ಚೇಂಜಸ್ ಆಗ್ಬೋದು, ಕರೀತಾರೋ ಏನೋ, ಮತ್ತು ಏನೇನೋ ಬರ್ಬೋದು, ಮನೆ ಬಿಟ್ಟೋದ್ರೆ ಏನೋ ಚೇಂಜಸ್ ಆಗ್ಬೋದೇನೋ. ಅವರ ಒಂದು ಹಾರ್ಟಲ್ಲಿ ನಾನು ಇರಲಿಲ್ಲ. ಆಲ್ರೆಡಿ ಥಿಂಗ್ಸ್ ವುಡ್ ಹ್ಯಾವ್ ಆಲ್ರೆಡಿ ಚೇಂಜ್ಡ್. ಸೊ ಅದು ಗೊತ್ತಾಯಿತು, ಏನೂ ಮಾಡೋಕ್ಕಾಗಲ್ಲ ಅಂತ. ಫೋನ್ ಮಾಡಿದೆ, ಒಂದು 2-3 ಸಲ ಮಾತಾಡಿದೆ, ಅದು ಏನೂ ಆಗಲಿಲ್ಲ. ಸರಿ, ಇಂಡಿಯಾಗೆ ಬಂದೆ. ಇಷ್ಟೊಂದೆಲ್ಲ ಇಲ್ಲಿ ಬಂದ ಮೇಲೆ ನಾನು ಇಲ್ಲಿಗೂ ಬಂದರು, ಹುಡ್ಕೊಂಬಂದರು. ಮತ್ತು ಒಂದಷ್ಟು ಜಗಳಗಳಾದವು, ಸೀರೀಸ್ ಆಫ್ ಡೆಲಿಬ್ರೇಷನ್ಸ್ ಸೋ ಕಾಲ್ಡ್ ಅನ್ನೋದೆಲ್ಲ ಅಂದರು.
ಕೆಲವರು ಬಂದರು ಏನೋ ನಿಮಗೆ ಈ ಥರ ಆಗೋದು ಅದನ್ನು ಹೇಳಿದ್ನಲ್ಲ, ಎಷ್ಟು ಬೇಜಾರಾಗುತ್ತೆ ಅಂತಂದರೆ ಎವ್ರಿಥಿಂಗ್ ಇಸ್ ಫಾರ್ ಸೆಕ್ಸ್ ಅಂತ ಅಂದ್ಕೊಂಡ್ಬಿಡ್ತಾರೆ ಜನ. ಸೊ ಇಟ್ ಈಸ್ ನಾಟ್ ಫಾರ್ ಸೆಕ್ಸ್, ಅದನ್ನು ಹೇಳಬೇಕು. ಅವ್ರು ಬಂದು ಹೇಳಿದ್ರು ಇಲ್ಲ ಈ ಥರ ನಿಮಗೆ 50 ರೂಪಾಯಿಗೂ ನಿಮ್ಮ ಶರ್ಟ್ ತೆಗೆದ್ರೆ 50 ರೂಪಾಯಿಗೂ ನಿಮಗೆ ಯಾರು ಕೊಡಲ್ಲ ಅಂತ ಅಷ್ಟು ದರಿದ್ರವಾಗಿ ಮಾತಾಡಿದ್ರು ನಾನು ನೋಡಿ. ಆ ಥರ ಎಲ್ಲ ಆಯಿತು, ನೀವು ಅದಕ್ಕೋಸ್ಕರನೇ ಈ ಥರ ಮಾಡ್ತಾಯಿದ್ದೀರಾ ಅಂತ. ಅಂಥವ್ರಿಗೆ ಏನು ಹೇಳಬೇಕು, ನಾನು ಯಾವ ಮೆಸೇಜು ಕೊಡೋಕ್ಕಾಗಲಿಲ್ಲ. ಯಾಕಂದರೆ ನಾನು ಇವತ್ತಿದ್ದಂಥ ಒಂದು ಲೆವೆಲಲ್ಲಿ ಅವತ್ತಿರಲಿಲ್ಲ. ನಾನು ಅವ್ರಿಗೆ ತಿಳುವಳಿಕೆ ಹೇಳತಕ್ಕಂಥ ಒಂದು ಕೆಪಬಿಲಿಟಿ ನನಗೆ ಇರಲಿಲ್ಲ. ಯಾಕಂದ್ರೆ ನಾನು ಎನರ್ಜಿ ಸೇವ್ ಮಾಡಬೇಕಾಗಿತ್ತು. ಐ ವಾಂಟೆಡ್ ಟು ಕನ್ಸರ್ವ್ ಎವ್ರಿ ಪಾರ್ಟ್ ಆಫ್ ಈಚ್ ಆ್ಯಂಡ್ ಎವ್ರಿ ಸೆಕೆಂಡ್ ಫಾರ್ ಮೀ ಟು ಹೋಲ್ಡ್. ಯಾಕಂದ್ರೆ ನಾನು ಇಂಡಿಯಾಗೆ ಬಂದಾಗ ಲಿಟ್ರಲಿ ನಾನು ತೆಳ್ಕೊಂಡು ಬಂದಿದ್ದೆ. ನಾನು ನಡ್ಕೊಂಬಂದಿರಲಿಲ್ಲ, ಈ ಥರ ಎನರ್ಜಿ ಇರಲಿಲ್ಲ. ಐ ವಾಸ್ ಡ್ರೈನ್ಡ್, ಐ ವಾಸ್ ಲೈಕ್ ಫಿನಿಶ್ಡ್. ನನಗೆ ಅದೇನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಅವತ್ತು ಬಂದಾಗ ನನಗೆ ಯಾರಾನ ಬನ್ನಪ್ಪ ತೊಗೊಂಡೋಗಿ ನನ್ನ ಆ್ಯಂಬುಲೆನ್ಸಲ್ಲೆಲ್ಲ ಕರ್ಕೊಂಡೋಗಿ ನಾನು ಕೂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಆ ಲೆವೆಲ್ಲಿಗೆ ನಾನು ಐ ವಾಸ್ ಡನ್. ಸೊ ಆವತ್ತಿನ ದಿನ ಇಷ್ಟೆಲ್ಲ ಕಷ್ಟಪಟ್ಟು ಬಂದಂಥವರಿಗೆ ಒಂದು 50 ರೂಪಾಯಿ ಕಂಪೇರ್ ಮಾಡಿಬಿಟ್ರಲ್ಲ. ಇಷ್ಟು ಒಳ್ಳೆಯ ಲೈಫ್ ಕೊಟ್ಟು ಅವರ ಒಂದು ರಿಲೇಟಿವ್ಗಾಗಲಿ ಯಾರಿಗಾನ ಆಗಲಿ ಇಷ್ಟು ಒಳ್ಳೆ ಲೈಫ್ ಕೊಟ್ಟು, ಇಷ್ಟು ಒಳ್ಳೆ ಒಂದು ಡೆವಲಪ್ ಮಾಡಿಸಿ, ಒಂದು ಗ್ರೋತನ್ನು ತೊಗೊಂಬಂದು ಕೊಟ್ಟು, ಒಂದು ಸೃಷ್ಟಿ ಮಾಡಿ ಎಷ್ಟೋ ಅಚೀವ್ ಮಾಡಿದ್ರು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.